Success is impossible without change, and those who cannot change their mindsets cannot change. ಸೊ ಒಂದು ವರ್ಕ್ ಮಾಡಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಾದ್ಮೇಲೆ ಸಕ್ಸಸ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾನೆ ಇರಬಾರ್ದು ಯಾವಾಗ್ಲೂ. ಸೊ ಹಾಗೆ ನಾವು ಅಪ್ಲೈ ಮಾಡಿರುವಂತ SSP ಪೋರ್ಟಲ್ ಅಲ್ಲಿ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ನೆಕ್ಸ್ಟ್ ಅಪ್ರೂವಲ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಹೇಗ್ ನೋಡೋದು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋದಲ್ಲಿ. ಜಸ್ಟ್ ಲೆಟ್ ಅಸ್ ಸಿ ಹೌ ಟು ಚೆಕ್ SSP ಸ್ಕಾಲರ್ಶಿಪ್ ಸ್ಟೇಟಸ್. SSP ಸ್ಕಾಲರ್ಶಿಪ್ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಅಂಡ್ ಜಸ್ಟ್ ಟೈಪ್ SSP as usual. SSP ಪೋರ್ಟಲ್ ಲಾಗಿನ್. ಇಲ್ಲಿ ನನಗೆ STA ಮ್ಯಾಟ್ರಿಕ್ಸ್ ಅಂತ ಬರ್ತಾ ಇದೆ ಅಲ್ವಾ, ಇದು ಕ್ಲಿಕ್ ಮಾಡಿದ್ರು ಓಕೆ, ಇದು ಕ್ಲಿಕ್ ಮಾಡಿದ್ರು ಓಕೆ. ನಾನು ಫಸ್ಟ್ ಲಿಂಕ್ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಡೈರೆಕ್ಟ್ ಆಗಿ ಆಕ್ಚುಲಿ ಸ್ಟೂಡೆಂಟ್ ಲಾಗಿನ್ ಬಂದಿದೆ. ಸೊ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ಸ್ಟೂಡೆಂಟ್ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಎರಡನ್ನೂ ಟೈಪ್ ಮಾಡಿಕೊಂಡು ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಲಾಗಿನ್ ಕೊಡಿ. ಸ್ಟೂಡೆಂಟ್ ಲಾಗಿನ್ ಕೊಟ್ಟಾದ್ಮೇಲೆ ಈ ಒಂದು ವೆಬ್ ಪೇಜ್ ಆಕ್ಚುಲಿ ಓಪನ್ ಆಗುತ್ತೆ. KYC ಮಾಡದೇ ಇರೋರು ಖಂಡಿತ KYC ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವಾಗ ಅಪ್ಡೇಟ್ ಮಾಡಿದ್ರು KYC ನ ನೀವು ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಇಯರ್ ವೈಸ್ ಸ್ಟೂಡೆಂಟ್ಸ್ ಸ್ಟೇಟಸ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಅಪ್ರೂವಲ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಕಾಡೆಮಿಕ್ ಇಯರ್, ನೀವು ಯಾವ ಅಕಾಡೆಮಿಕ್ ಇಯರ್ ಅಲ್ಲಿ ಅಪ್ಲೈ ಮಾಡಿದಿರೋ ಆ ಅಕಾಡೆಮಿಕ್ ಇಯರ್ ನ ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವ್ಯೂ ಕೊಟ್ರಿ ಅಂದ್ರೆ ನಿಮ್ ಡೀಟೇಲ್ಸ್ ಬಂದು ಕೆಳಗಡೆ ಫೆಚ್ ಆಗುತ್ತೆ. ಆಕ್ಚುಲಿ ಇಲ್ಲಿ ಬರ್ತಾ ಇಲ್ಲ, ನಾವು ಅಪ್ಲೈ ಮಾಡಿ 1 ವೀಕ್ ಮೇಲ್ಗಡೆ ಆಗಿರ್ಬೇಕು. ನಾವು ಅಪ್ಲೈ ಮಾಡಿದ ತಕ್ಷಣ ಯಾವುದೇ ರೀತಿಯಾದ ಸ್ಟೇಟಸ್ ನಮಗೆ ಗೊತ್ತಾಗಲ್ಲ. ಇಟ್ ವಿಲ್ ಟೇಕ್ ಫ್ಯೂ ಮಂತ್ಸ್ ಆಕ್ಚುಲಿ. ಅಪ್ರೂವಲ್ ಆಗಿ ಬಿಫೋರ್ ಇಯರ್ ಆಕ್ಚುಲಿ ಯಾರಿಗೂ ಸ್ಕಾಲರ್ಶಿಪ್ ಬಂದಿರ್ಲಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಬಟ್ ಆದ್ರೆ ಇವಾಗ ನೀವು ಅಪ್ಲೈ ಮಾಡಿರೋದು ಬಂದು ಇಟ್ ಈಸ್ ಅ ಲಾಂಗ್ ಪ್ರೊಸೀಜರ್, ತುಂಬಾ ದೊಡ್ಡ ಪ್ರೊಸೀಜರ್ಸ್ ಇದೆ. ನಾವು ಅಪ್ಲೈ ಮಾಡಾದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ವರ್ಕ್ಸ್ ಇರುತ್ತೆ ಗವರ್ಮೆಂಟ್ ಗೆ. ಸೊ ಅದನ್ನೆಲ್ಲಾನು ಚೆಕ್ ಮಾಡ್ಕೊಂಡ್ತಾ ನೆಕ್ಸ್ಟ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ನ ಅಪ್ಲೋಡ್ ಮಾಡ್ತಾರೆ. ಸೊ ಕೆಲವೊಂದು ಫ್ಯೂ ಡೇಸ್ ಆದ್ಮೇಲೆ ನೀವು ಅವಾಗ ಚೆಕ್ ಮಾಡ್ಕೊಳ್ತಾ ಇರಿ ವೆದರ್ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಅಥವಾ ಅಪ್ರೂವಲ್ ಆಗಿದೆಯಾ, ಏನ್ ಸ್ಟೇಟಸ್ ಅನ್ನೋದನ್ನ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಹೋಗಿ ಇಯರ್ ಸೆಲೆಕ್ಟ್ ಮಾಡಿ ವ್ಯೂ ಕೊಟ್ರೆ ನಿಮಗೆ ಬರುತ್ತೆ. ಅಂಡ್ ಆಲ್ಸೋ ಅಕ್ನಾಲೆಜ್ಮೆಂಟ್ ಬೇಕಾದ್ರೆ ಅಗೇನ್ ಅಲ್ಲೇ ಇರುತ್ತೆ, ಅಕ್ನಾಲೆಜ್ಮೆಂಟ್ ಪ್ರಿಂಟ್ ಮಾಡ್ಕೊಳ್ಳಿ. ಆಕ್ಚುಲಿ ಮತ್ತೆ ಕೆಲವೊಬ್ರು ಯಾವಾಗ ನಾವು ಅಪ್ಲೈ ಮಾಡಿ ಎಷ್ಟು ದಿನಕ್ಕೆ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ದೊಡ್ಡ ಪ್ರೊಸೀಜರ್ ಆಗಿರೋದ್ರಿಂದ ದ SSP ಸ್ಕಾಲರ್ಶಿಪ್ ಅಮೌಂಟ್ is credited via direct benefit transfer DBT to your Aadhaar linked bank account usually between February and July after your application is verified by your college and the relevant government department with timelines varying by schemes and workload. So you should check your SSP status on the official portal. ಅಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ನ ನೀವು ಪದೇ ಚೆಕ್ ಮಾಡ್ಕೊಳ್ತಾ ಇರಬೇಕು. ಅಂಡ್ ಆಲ್ಸೋ ಎನ್ಶ್ಯೂರ್ ಯುವರ್ ಬ್ಯಾಂಕ್ ಅಕೌಂಟ್ ಇಸ್ ಲಿಂಕ್ಡ್ ಟು ಯುವರ್ ಆಧಾರ್. SSP ಸ್ಕಾಲರ್ಶಿಪ್ 2025-26 ಫಾರ್ ಕರ್ನಾಟಕ ಆಫರ್ಸ್ ಫಿನಾನ್ಷಿಯಲ್ ಏಡ್ ಟು SC, ST, OBC and minority and also EWS students for pre-matrix and post-matrix students requiring residency in Karnataka. Online registration on the SSP portal you can also do in sspkarnataka.government.ing and also linking Aadhaar and meeting income limits. Example, for 2.5 lakhs for annum for SC ST candidates and 1 lakh below 1 lakh for OBC candidates. And also key details including category specific income criteria, mandatory for KYC and also various schemes like Vidya Siri with applications dates typically running from November to February and Jan. ಸೊ ಚೆಕ್ ದ ಪೋರ್ಟಲ್ ಫಾರ್ ಎಕ್ಸಾಕ್ಟ್ ಡೆಡ್ಲೈನ್ಸ್. ಏನ್ ಹೇಳಿದಾರೆ ಅಂದ್ರೆ ಆಕ್ಚುಲಿ ಅಪ್ಲಿಕೇಶನ್ ಅನ್ನೋದನ್ನ ಬಂದು ಓಪನ್ ಆಗಿದೆ, ಅಪ್ಲೈ ಮಾಡಬಹುದು ನೀವು SSP ಪೋರ್ಟಲ್ ಅಲ್ಲಿ. ಇನ್ಕಮ್ ಲಿಮಿಟ್ಸ್ ಬಂದು ವೇರೀಸ್ ಬೈ ಕ್ಯಾಟಗರಿ. ಎಕ್ಸಾಂಪಲ್ SC ST ಲೆಸ್ ದೆನ್ 2.5 lakhs or for OBC less than 1 lakh and minority less than 2 lakh. Enrollment ಬಂದು government or aided schools for pre-matrix, recognized institutions for post-matrix. Attendance minimum 75% required ಅಂತ ಹಾಕಿದ್ದಾರೆ. ಡಾಕ್ಯುಮೆಂಟ್ಸ್ ಆಧಾರ್ ಲಿಂಕ್ಡ್ ಟು ಬ್ಯಾಂಕ್ ಅಕೌಂಟ್, ಇನ್ಕಮ್ ಸರ್ಟಿಫಿಕೇಟ್ ಫಾರ್ ಸಮ್ ಅಂಡ್ UDID ಫಾರ್ ಡಿಸೇಬಲ್ಡ್. ಆಕ್ಚುಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಬಂದು UDID ಅಂತ ಒಂದಿರುತ್ತೆ. ಸೊ ಅವರು ಅದನ್ನ ಕೊಡ್ಬೇಕಾಗುತ್ತೆ. ಇಲ್ಲದೆ ಇರೋರು ಅದೇನು ಅವಶ್ಯಕತೆ ಇಲ್ಲ. UDID ಪ್ರಾಸೆಸ್ ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಆನ್ ದ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ತುಂಬಾ ಇಂಪಾರ್ಟೆಂಟ್, ಒನ್ ಟೈಮ್ ರಿಜಿಸ್ಟ್ರೇಷನ್. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಕಮೆಂಟ್ ಮಾಡಿ. ಜಸ್ಟ್ one time registration OTR on the National Scholarship Portal NSP is needed, followed by the applications on the SSP portal. KYC and attestations of documents are
crucial steps, scholarships types and benefits. Post matrix for class 10th above students, example first PU, second PU, degree, college, etc. Important dates: application period generally starts around November and ends in January to February to the next year. ಸೊ ಇದ್ರ ಬಗ್ಗೆ SSP ಸ್ಕಾಲರ್ಶಿಪ್ ಬಗ್ಗೆ ಯಾವುದೇ ರೀತಿಯಾದ ಡೌಟ್ ಇದ್ರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ದಯವಿಟ್ಟು ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಬೌವ್ 1 lakh ಆನ್ಯುವಲ್ ಇನ್ಕಮ್ ಇದೆಯೋ ಅವ್ರು ಯಾರನ್ನು ಅಪ್ಲೈ ಮಾಡಕ್ ಆಗಲ್ಲ SSP ಸ್ಕಾಲರ್ಶಿಪ್. ಬಿಲೋ 1 lakh ಇದ್ರ ಮಾತ್ರ ತಗೊಳುತ್ತೆ. ನೆಕ್ಸ್ಟ್ ತುಂಬಾ ಜನ ಎಲ್ಲಿ ರಾಂಗ್ ಮಾಡ್ತಾ ಇದೀರಾ ಅಂದ್ರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೂ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೂ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅಪ್ಲೈ ಮಾಡ್ತಾ ಇದೀರಾ. ಆಕ್ಚುಲಿ ಪೋಸ್ಟ್ ಮ್ಯಾಟ್ರಿಕ್ಸ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಆಫ್ಟರ್ 10th, ಪ್ರೀ ಮ್ಯಾಟ್ರಿಕ್ಸ್ ಬಂದು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಸೊ ಈ ಒಂದು ಆಪರ್ಚುನಿಟಿನ ಯಾವುದೇ ರೀತಿಯಾದ ಸ್ಟೂಡೆಂಟ್ಸ್ ಬಂದು ಮಿಸ್ ಮಾಡ್ಕೊಳ್ಬೇಡಿ.